ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಫ್ರೆಂಡ್ಸ್, ಜಾಮೂನು ನಾವು ಎಷ್ಟೇ ನೀಟಾಗಿ ಬಿಗಿನರ್ಸ್ ಮಾಡೋಕ್ಕೋದ್ರೂ ಒಂದೊಂದು ಸಾರಿ ನೋಡಿ ಕ್ರ್ಯಾಕ್ ಬಿಟ್ಕೊತಾ ಇರುತ್ತೆ. ತುಂಬ ಸುಲಭವಾಗಿ ಕ್ರ್ಯಾಕ್ ಇಲ್ದಿರ ನೀಟಾಗಿ ಜಾಮೂನು ಮಾಡ್ಕೊಳೋದನ್ನು ತಿಳಿಸ್ಕೊಟ್ಟಿದ್ದೀನಿ. ಹಾಗೆ ಕೆಲವೊಂದು ಯೂಸ್ಫುಲ್ ಟಿಪ್ಸ್ನು ನಿಮ್ಮ ಹತ್ರ ಶೇರ್ ಮಾಡ್ಕೊಂಡಿದ್ದೀನಿ. ಪ್ಲೀಸ್ ವಿಡಿಯೋನ ಸ್ಕಿಪ್ ಮಾಡಿದರೆ ಎಂಡ್ವರೆಗೂ ನೋಡಿ. ಈಗ ಫಸ್ಟ್ ಟಿಪ್ ನೋಡೋಣ. ನೋಡಿ, ಕೆಲವೊಂದು ಸಾರಿ ನಾವು ಅರ್ಜೆಂಟಿಗೆ ಬೇಗ ಬೇಳೆ ಬೇಯಬೇಕು ಅಂದಾಗ ನಾವು ನೆನೆಸ್ಬಿಟ್ಟು ಮಾಡ್ತಾಯಿರ್ತೀವಿ. ಅದ್ರ ಬದಲು ಸ್ವಲ್ಪ ಒಂದು ಪೀಸಷ್ಟು ತೆಂಗಿನ ಚಿಪ್ಪನ್ನ ಈ ಥರ ಬೇಳೆ ಎಲ್ಲ ಹಾಕ್ಬಿಟ್ಟು ಒಂದೆರಡು ವಿಸಿಲ್ ಕೂಸ್ಕೊಂಡ್ರೆ ಸಾಕು ಫ್ರೆಂಡ್ಸ್. ನುಣ್ಣಗೆ ಬೆಂದಿರುತ್ತೆ ಬೇಳೆ. ನೋಡಿ, ಎರಡಕ್ಕೂ ಕೂಸ್ಕೊಂಡು ನಾನು ತಂದಿದ್ದೀನಿ. ನೋಡ್ತಾ ಇರ್ಬೋದು ಎಷ್ಟು ನೀಟಾಗಿ ಬೆಂದಿದೆ ಅಂತ. ಇದೇ ರೀತಿ ನೀವು ಯಾವ ಕಾಳುಗಳ್ನ ಆದರೂ ಇದೇ ಮೆಥಡಲ್ಲಿ ಆರಾಮಾಗಿ ಬೇಗ ಬೇಯಬೇಕು ಅಂದರೆ ಈ ಮೆಥಡನ್ನ ಫಾಲೋ ಮಾಡ್ಬೋದು. ತುಂಬ ಬೇಗನೆ ಬೇಯುತ್ತೆ ಫ್ರೆಂಡ್ಸ್. ಬೇಕಿದ್ರೆ ಟ್ರೈ ಮಾಡಿ ನೋಡಿ. ಈಗ ಸೆಕೆಂಡ್ ಟಿಪ್ ನೋಡೋಣ. ನೋಡಿ, ಕೆಲವೊಂದು ಸಾರಿ ಕುಕ್ಕರ್ ಬೆಲ್ಟ್ಗಳ್ನ ನಾವು ಕುಕ್ಕರಲ್ಲೇ ಬಿಟ್ಬಿಟ್ಟಿರ್ತೀವಿ. ಆಗಿದ್ದಾಗ ತುಂಬ ಗಟ್ಟಿಯಾಗೋಗಿ ಸರಿಯಾಗಿ ವಿಸಿಲ್ ಬರ್ತಾ ಇರಲ್ಲ. ಆ ಥರ ಇದ್ದಾಗ ನೋಡಿ, ನಾವು ಅಡುಗೆ ಆಗಿದ ತಕ್ಷಣ ವಿಸಿಲ್ ತಟ್ಟೆಯಲ್ಲಿ ನೀರು ತೊಗೊಂಡಿದ್ದೀನಿ. ನೀರಲ್ಲಿ ಈ ಥರ ಬೆಲ್ಟ್ನ ನೆನೆಸಿಕ್ಕೋದ್ರಿಂದ ಬೆಲ್ಟು ತುಂಬಾ ಸ್ಮೂತ್ ಆಗುತ್ತೆ. ಹಾಗೆ ನಾವು ಬೇಳೆ ಸಾಂಬಾರೆಲ್ಲ ಮಾಡಿದಾಗ ಉಕ್ಕಿ ಆಚೆ ಬರ್ತಾ ಇರುತ್ತಲ್ವ, ಆ ಥರ ಪ್ರಾಬ್ಲಮ್ ಆಗೋದಿಲ್ಲ. ಬೆಲ್ಟು ಅಷ್ಟೇ ತುಂಬ ದಿನಗಳ ಕಾಲ ಬಾಳಿಕೆ ಬರ್ತಾ ಇರುತ್ತೆ. ಬೇಕಿದ್ರೆ ಟ್ರೈ ಮಾಡಿ. ಜಾಮೂನ್ ಮಿಕ್ಸ್ನ ನಾವು ಎಷ್ಟೇ ನೀಟಾಗಿ ಮಿಕ್ಸ್ ಮಾಡಿಕೊಂಡ್ರು ಕೆಲವೊಂದು ಸಾರಿ ನೋಡಿ ಈ ಥರ ಉಂಡೆ ಮಾಡಬೇಕಾದ್ರೆ ಕ್ರ್ಯಾಕ್ ಬರ್ತಾ ಇರುತ್ತೆ. ನೀಟಾಗಿ ಸ್ಮೂತಾಗಿ ಫಿನಿಶಿಂಗ್ ಇರೋದಿಲ್ಲ. ಎಸ್ಪೆಷಲಿ ಬಿಗಿನರ್ಸ್ಗಂತೂ ಇದು ತುಂಬಾ ಯೂಸ್ ಆಗುತ್ತೆ. ಈ ಮೆಥಡ್ನ ನೀವು ಫಾಲೋ ಮಾಡಿದ್ರೆ ಎಲ್ಲೂ ಕ್ರ್ಯಾಕ್ ಇಲ್ದಿರೋ ಸ್ಮೂತಾಗಿ ನಾವು ಜಾಮೂನ್ನ ಮಾಡ್ಕೋಬೋದು. ನೋಡಿ, ಈ ಥರ ಕ್ರ್ಯಾಕ್ ಇದ್ದರೆ ಎಣ್ಣೆಯಲ್ಲಿ ಹಾಕ್ಕೊಂಡಿದ್ದ ತಕ್ಷಣ ಕರ್ದಿದ ತಕ್ಷಣ ಕ್ರ್ಯಾಕ್ ಬಿಟ್ಕೊಂಡ್ಬಿಡುತ್ತೆ. ನೋಡಿ, ಈ ಥರ ಒಂದು ಪ್ಲೇಟ್ಗೆ ಸ್ವಲ್ಪ ತುಪ್ಪ ಸವರ್ಕೊಂಡು ಲೈಟಾಗಿ ಈ ಥರ ಒಂದು 2-3 ರೌಂಡು ನಾವು ಕೈಯಲ್ಲಿ ಈ ಥರ ನಾನು ವಿಡಿಯೋದಲ್ಲಿ ತೋರಿಸೋ ಥರ ಮಾಡ್ಕೊಂಡಿದ್ದೆ. ಆದರೆ ನೀಟಾಗಿ ನೋಡಿ ಎಷ್ಟು ಫಿನಿಶಿಂಗ್ ನೀಟಾಗಿದೆ. ಎಲ್ಲೂ ಒಂಚೂರು ಕ್ರ್ಯಾಕ್ ಬಿಟ್ಕೊಳಲ್ಲ ಫ್ರೆಂಡ್ಸ್. ನೀಟಾಗಿ ಜಾಮೂನ್ ಮಾಡ್ಕೋಬೋದು. ತಿನ್ನೋಕ್ಕೂ ಸಹ ತುಂಬ ಚೆನ್ನಾಗಿ, ಬಿಗಿನರ್ಸ್ಗೆ ತುಂಬಾ ಯೂಸ್ ಆಗುವಂಥ ಟಿಪ್ಸು ಫ್ರೆಂಡ್ಸ್. ಬೇಕಿದ್ರೆ ನೀವು ಟ್ರೈ ಮಾಡಿ. ಟ್ರೈ ಮಾಡಿದ್ರೆ ಅಂತೂ ಪ್ಲೀಸ್ ಕಮೆಂಟ್ ಮಾಡಿ ತಿಳಿಸಿ. ಹಾಗೆ ವಿಡಿಯೋ ಇಷ್ಟ ಆಗ್ತಾಯಿದ್ರೆ ಪ್ಲೀಸ್ ವಿಡಿಯೋಗೆ ಒಂದು ಲೈಕ್ ಕೊಟ್ಟು ಸಪೋರ್ಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳೋದನ್ನು ಮರಿಬೇಡಿ ಫ್ರೆಂಡ್ಸ್. ಈ ಮೆಥಡಲ್ಲಿ ಮಾಡೋದ್ರಿಂದ ನಾವು ಕಲ್ತಿರೋರಾದರೂ ಓಕೆ, ಇಲ್ಲಾಂದರೆ ಕಲಿತಿರೋರು ಈಸಿಯಾಗಿ ಜಾಮೂನ್ನ ಯಾವುದೇ ಕ್ರ್ಯಾಕ್ ಇಲ್ದಿರ ಮಾಡ್ಕೋಬೋದು. ಈಗ ನೆಕ್ಸ್ಟ್ ಟಿಪ್ ನೋಡಿ. ನಾವು ಸಾಂಬಾರೆಲ್ಲ ಮಾಡಿದಾಗ ಸಾಂಬಾರೆಲ್ಲ ಉಕ್ಕಿ ಬರ್ತಾ ಇರುತ್ತೆ. ವಿಸಿಲ್ಸು ಸರಿಯಾಗಿ ಬರ್ತಾ ಇಲ್ಲ ಅಂದಾಗ ನಾವು ಖಂಡಿತವಾಗ್ಲೂ 15 ದಿನಕ್ಕೊಂದು ಸಾರಿ ಆದರೂ ನಾವು ಈ ಥರ ಕ್ಲೀನ್ ಮಾಡ್ಕೊಬೇಕು. ಹೋಲ್ಸಲ್ಲಿ ಫುಡ್ ಪಾರ್ಟಿಕಲ್ಸ್ ಏನಾದರೂ ಸಿಕ್ಕಾಕ್ಕೊಂಡಿದ್ರೆ ಆ ಥರ ಆಗ್ತಾ ಇರುತ್ತೆ. ನೋಡಿ, ಒಂದು ಪಿನ್ ತೊಗೊಂಡ್ಬಿಟ್ಟು ನಾವು ಈ ಥರ ಹೋಲ್ಸಲ್ಲಿ 4 ಸೈಡು ನೋಡಿ ಈ ಥರ ಹೋಲ್ಸ್ ಇರುತ್ತೆ ಕುಕ್ಕರಲ್ಲಿ. ನೋಡಿ, ಆ ಥರ ವಿಡಿಯೋದಲ್ಲಿ ತೋರಿಸ್ತಾ ಇದ್ದೀನಲ್ವಾ, 4 ಸೈಡೂ ಈ ಥರ ಪಿನ್ನಿಂದ ನಾವು ಈ ಥರ ಚುಚ್ಚಬೇಕು. ಈ ಥರ ಮಾಡೋದ್ರಿಂದ ಅದರಲ್ಲಿ ನಾವು ಅನ್ನ ಸಾಂಬಾರು ಏನೋ ಮಾಡಿದಾಗ ಅದರಲ್ಲಿ ಏನೇನೋ ಫುಡ್ ಪಾರ್ಟಿಕಲ್ಸ್ ಹೋಗಿ ಸೇರಿಕೊಂಡಿದ್ರೆ ಸರಿಯಾಗಿ ವಿಜಿಲ್ ಬರ್ತಾ ಇರಲ್ಲ. ಆ ಥರ ಇದ್ದಾಗ ನಾವು ಈ ಥರ ವಾರಕ್ಕೊಂದು ಸಾರಿ ಆದರೂ 15 ದಿನಕ್ಕೊಂದು ಸಾರಿ ಆದರೂ ಈ ಥರ ನೀಟಾಗಿ ಕ್ಲೀನ್ ಮಾಡ್ಕೊಳೋದ್ರಿಂದ ಯಾವುದೇ ರೀತಿ ಪ್ರಾಬ್ಲಮ್ ಆಗೋಲ್ಲ. ವಿಸಿಲ್ಸು ನೀಟಾಗಿ ಬರ್ತಾ ಇರುತ್ತೆ. ಹಾಗೆ ಕುಕ್ಕರು ತುಂಬ ದಿನಗಳ ಕಾಲ ರಿಪೇರಿ ಆಗದಿರ ಬರ್ತಾ ಇರುತ್ತೆ ಫ್ರೆಂಡ್ಸ್. ನೋಡಿ, ಎಲ್ಲ ಕ್ಲೀನ್ ಮಾಡಿ ಆದಮೇಲೆ ನಿಮ್ಗೆ ಡೌಟ್ ಇದ್ದರೆ ಒಂದು ಸಾರಿ ಈ ಥರ ನೀರು ಹಾಕ್ಕೊಂಡು ಚೆಕ್ ಮಾಡ್ಕೋಬೇಕು. ನೀರು ಕೆಳಗಡೆ ಸಲೀಸಾಗಿ ಈ ಥರ ಬರ್ತಾ ಇದೆ ಅಂತಂದರೆ ಅದರಲ್ಲಿ ಏನೂ ಸಿಕ್ಕಾಕ್ಕೊಂಡಿಲ್ಲ ಅಂತ ಅರ್ಥ ಫ್ರೆಂಡ್ಸ್. ಬೇಕಿದ್ರೆ ಟ್ರೈ ಮಾಡಿ ನೋಡಿ. ನೆಕ್ಸ್ಟ್ ಟಿಪ್ ನೋಡೋಣ. ನಾವು ಹಬ್ಬ ಹರಿದಿನಗಳು ಇದ್ದಾಗ ತುಂಬ ಕ್ವಾಂಟಿಟಿಯಲ್ಲಿ ನಾವು ಈ ಥರ ದ್ರಾಕ್ಷಿ, ಗೋಡಂಬಿ ಮತ್ತು ಬಾದಾಮಿನ ತಂದಿಟ್ಕೊಂಡಿರ್ತೀವಿ. ಅದು ಸ್ವಲ್ಪ ದಿನ ಯೂಸ್ ಮಾಡ್ತಾ ಹೊರಗಡೆ ಇಟ್ಟಾಗ ಹುಳ ಬೀಳೋ ಚಾನ್ಸು ತುಂಬಾ ಇರುತ್ತೆ. ತುಂಬ ದಿನಗಳ ಕಾಲ ಹುಳ ಬೀಳ್ದಿರ ಇರಬೇಕು ಅಂದರೆ ನೋಡಿ, ಈ ಥರ ಏರ್ ಟೈಟ್ ಕಂಟೈನರಲ್ಲಿ ಎಲ್ಲ ಈ ಥರ ಬಾದಾಮಿ ಗೋಡಂಬಿನೆಲ್ಲ ಹಾಕ್ಕೊತಾ ಇದ್ದೀನಿ. ಇದು ಹುಳ ಬೀಳ್ದಿರ ತುಂಬ ದಿನಗಳ ಕಾಲ ಇರಬೇಕು ಅಂತಂದರೆ ಒಂದು 4 ಲವಂಗನ ಇದಕ್ಕೆ ಸೇರಿಸ್ಕೊತಾ ಇದ್ದೀನಿ. ಈ ಥರ ಲವಂಗ ಹಾಕೋದ್ರಿಂದ ಹುಳ ಬೀಳೋದಿಲ್ಲ ಫ್ರೆಂಡ್ಸ್. ತುಂಬ ದಿನಗಳ ಕಾಲ ಫ್ರೆಶ್ ಆಗಿರುತ್ತೆ. ಈ ಥರ ಟೈಟಾಗಿ ಕ್ಯಾಪ್ ಹಾಕ್ಕೊಂಡು ಫ್ರಿಜ್ಜಲ್ಲಿ ಇಟ್ಕೊಳೋದ್ರಿಂದ ತುಂಬ ದಿನಗಳ ಕಾಲ ಹುಳ ಬೀಳ್ದಿರ ನೋಡ್ಕೋಬೋದು. ಈಗ ನೆಕ್ಸ್ಟ್ ಟಿಪ್ ನೋಡೋಣ. ನಾವು ಸ್ವೀಟು ನೋಡಿ, ಈ ಥರ ಜಾಮ್ ಬಾಟ್ಲೆ ಆಗಲಿ ಇಲ್ಲ ಸ್ವೀಟ್ ಬಾಕ್ಸೇ ಆಗಲಿ ಯಾವುದೇ ಆಗಲಿ ಈ ಥರ ನಾವು ಹೊರಗಡೆ ಇಟ್ಟಾಗ ಈ ಬೇಸಿಗೆ ಕಾಲದಲ್ಲಂತೂ ತುಂಬಾ ಇರುವೆಗಳು ಕಾಟ ತುಂಬಾ ಇರುತ್ತೆ. ನಾವು ಹೆಂಗೆ ಇಟ್ಟಿದ್ರೂ ಅಲ್ಲಿ ಇರುವೆಗಳು ಬಂದು ಸೇರ್ಕೊತಾ ಇರುತ್ತೆ. ಈ ನೋಡಿ, ಇರುವೆಗಳು ಬರಬಾರ್ದು ಅಂದರೆ ವೈಟ್ ವಿನಿಗರ್, ಮನೆಯಲ್ಲಿರುವಂಥ ವೈಟ್ ವಿನಿಗರ್ನ ಸ್ವಲ್ಪ ಕಾಟನ್ನಲ್ಲಿ ಈ ಥರ ಡಿಪ್ ಮಾಡ್ಕೊತಾ ಇದ್ದೀನಿ. ಈ ಥರ ಮಾಡಿಕೊಂಡು ಆ ಬಾಟಲ್ ಸುತ್ತು, ಕ್ಯಾಪ್ ಸುತ್ತು ನಾವು ಈ ಥರ ಹಚ್ಚೋದ್ರಿಂದ ಇರುವೆಗಳು ಅದರ ಸ್ಮೆಲ್ಗೆ ಬರೋದಿಲ್ಲ ಫ್ರೆಂಡ್ಸ್. ತುಂಬ ಇರುವೆಗಳೆಲ್ಲ ಸ್ಮೆಲ್ಗೆ ಓಡೋಗ್ಬಿಡುತ್ತೆ. ಬೇಕಿದ್ರೆ ಟ್ರೈ ಮಾಡಿ ನೋಡಿ. ಇದೇ ಮೆಥಡಲ್ಲಿ ನಾನು ಸಕ್ಕರೆ ಡಬ್ಬಗೂ ಅಷ್ಟೇ ಸ್ವಲ್ಪ ಇರುವೆ ಆಗಿತ್ತು. ನಾನು ತೋರಿಸೋಣ ಅಂತಲೇ ವಿಡಿಯೋ ಮಾಡ್ತಾಯಿದ್ದೀನಿ. ನೋಡಿ, ಇರುವೆಗಳೆಲ್ಲ ಇದ್ದಾಗ ಈ ಸಕ್ಕರೆ ಡಬ್ಬಕ್ಕೂ ಅಷ್ಟೇ ನಾವು
ಈ ಥರ ಸುತ್ತೂ ಆ ಬಾಟ್ಲಲ್ಲೂ ಸುತ್ತೂ ನಾವು ಈ ಥರ ವಿನಿಗರ್ನ ಕಾಟನ್ನಲ್ಲಿ ಡಿಪ್ ಮಾಡಿಕೊಂಡು ಹಚ್ಕೊಳೋದ್ರಿಂದ ಇರುವೆಗಳು ಬರೋದಿಲ್ಲ. ಬೇಕಿದ್ದರೆ ಟ್ರೈ ಮಾಡಿ ನೋಡಿ ಫ್ರೆಂಡ್ಸ್. ಈ ಥರ ಮಾಡೋದ್ರಿಂದ ಯಾವುದೇ ಇರುವೆಗಳು ಕಾಟ ಮನೆಯಲ್ಲಿ ಇರೋದಿಲ್ಲ. ಈಗ ನೆಕ್ಸ್ಟ್ ಟಿಪ್ ನೋಡೋಣ. ನೋಡಿ, ಇವಾಗ ನಾವು ಹಾಲು ಕಾಯ್ಸೋಕ್ಕಿಡಬೇಕು ಅಂತಂದರೆ ನಾವು ಅದ್ರ ಮುಂದೆನೇ ಇರ್ತೀವಿ, ಗ್ಯಾಸ್ ಮುಂದೆನೇ. ಯಾಕಂದರೆ ಉಕ್ಕೋಗ್ಬಿಡುತ್ತೆ ಅಂತ ಬೈಕ್ಗೆ ನಾವು ಎಲ್ಲೂ ಹೋಗ್ದಿರ ಫ್ಲೇಮ್ ಕಮ್ಮಿ ಇಟ್ಟು ಅಲ್ಲೇ ನೋಡ್ಕೊಂಡಿರ್ತಾ ಇರ್ತೀವಿ. ಆ ಥರ ಇರೋ ಬದಲು ನಾವು ಬೇರೆ ಕೆಲಸ ಮಾಡ್ಕೊಳ್ಬೋದು ಆರಾಮಾಗಿ. ನೋಡಿ, ಕಾಯೋಕ್ಕೆ ಹಾಲನ್ನ ಇಟ್ಟಿದ್ದೀನಿ. ಸ್ವಲ್ಪ ತುಪ್ಪನ ಕೈಯಲ್ಲಿ ಸ್ವಲ್ಪ ಕ್ವಾಂಟಿಟಿ ನೋಡಿ ವಿಡಿಯೋದಲ್ಲಿ ತೋರಿಸ್ತೀನಿ, ಅಷ್ಟು ತೊಗೊಂಡ್ರೆ ಸಾಕಾಗುತ್ತೆ ಫ್ರೆಂಡ್ಸ್. ನೋಡಿ, ಈ ಥರ ಸ್ವಲ್ಪ ಬೆರಳಿಗೆ ತೊಗೊಂಡು ಸುತ್ತು ಹಾಲ್ದು ತಪ್ಪಲೆ ಏನಿದೆ ಆ ತಪ್ಪಲೆಗೆ ಫುಲ್ಲು ನೋಡಿ ಈ ಥರ ಫುಲ್ಲು ರೌಂಡಾಗಿ ಹಚ್ಚೋದ್ರಿಂದ ಹಾಲು ಉಕ್ಕಿ ಮೇಲೆ ಬರೋದಿಲ್ಲ. ಅಲ್ಲಿ ಬಂದ್ರೂ ತುಪ್ಪ ಸವರೋದ್ರಿಂದ ಜಾರ್ಕೊಂಡು ಮತ್ತೆ ಹಂಗೆ ಒಳಗಡೆ ಹೊರಟೋಗುತ್ತೆ ಫ್ರೆಂಡ್ಸ್. ಆಚೆ ಉಕ್ಕಿ ಬರೋದಿಲ್ಲ ಹಾಲು. ಸಿಮ್ಮಲ್ಲಿ ಬಿಟ್ಬಿಟ್ರೆ ಸಾಕು, ನಾವು ಎಷ್ಟು ಹೊತ್ತಿಗೆ ಬೇಕಾದ್ರೂ ಹಾಲು ಕೆಳಗಡೆ ಚೆಲ್ಲಿರಲ್ಲ. ಬೇಕಿದ್ರೆ ಟ್ರೈ ಮಾಡಿ ನೋಡಿ. ಸಿಮ್ಮಲ್ಲಿ ಇಟ್ಕೊಂಡು ಆರಾಮಾಗಿ ನಾವು ಬೇರೆ ಕೆಲಸ ಏನಾದರೂ ಇದ್ದರೂ ಮಾಡ್ಕೋಬೋದು. ಇದ್ರ ಮುಂದೆನೇ ಇರಬೇಕು ಅನ್ನೋ ಅವಶ್ಯಕತೆ ಏನಿರಲ್ಲ ಫ್ರೆಂಡ್ಸ್. ನಾನು ಮಾಡಿರೋವಂಥ ವಿಡಿಯೋಸಲ್ಲಿ ನಿಮ್ಗೆ ಯಾವುದಾದ್ರೂ ಒಂದಾದರೂ ಯೂಸ್ಫುಲ್ ಅನಿಸಿದ್ರೆ ಪ್ಲೀಸ್ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲಿ ಬರೋ ಬೆಲ್ ಐಕನ್ನ ಕ್ಲಿಕ್ ಮಾಡಿ ಸಪೋರ್ಟ್ ಮಾಡಿ. ಥ್ಯಾಂಕ್ ಯು.